ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸಾದ ಬ್ಲೌಸು ಸ್ಟಿಚಿಂಗ್ ಮಾಡಿದೆ ಯಾವ ರೀತಿ ಅಂತ ನೋಡೋಣ. ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಮೊದಲಿಗೆ ನಾನು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿಗೆ ನಾನು ಫೋಲ್ಡಿಂಗ್ ಮಾಡ್ಕೋಬೇಕು. ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಬಿಟ್ಟಿದ್ದೀವೋ ಅಷ್ಟನ್ನು ನಾವು ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ, ನಿಮಗೆ ಇದು ಕಟಿಂಗ್ ವಿಡಿಯೋ ನೋಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ನೋಡಿ, ಈ ವಿಡಿಯೋದ ಕೆಳಗಡೆ ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ, ಬೇಕಾದರೆ ನೀವು ನೋಡ್ಬೋದು. ಯಾಕಂದರೆ ಇದನ್ನು ಯಾವ ರೀತಿ ಕಟ್ ಮಾಡಿದ್ದೀನೋ, ನಿಮ್ಗೆ ಯಾವ ರೀತಿ ಸ್ಟಿಚ್ ಮಾಡಿದ್ದೀನೋ ಒಂದು ಬ್ಲೌಸಿಂದ ನೀವು ಟೋಟಲ್ ವಿಡಿಯೋ ನೋಡಿದರೆ ನಿಮ್ಗೆ ಒಂದು ಐಡಿಯಾಸ್ ಬರುತ್ತೆ. ಹಂಗಾಗಿ ನೋಡಿ, ಬ್ಯಾಕ್ ಸೈಡ್ ಬಂದು ನಾನು 1.5 ಇಂಚ್ ನಾನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೆ. ಅದನ್ನು ನಾನು ಇವಾಗ ಫೋಲ್ಡಿಂಗ್ ಮಾಡ್ಕೊಳ್ಳಿಕ್ಕೆ ಬಿಟ್ಕೊಂಡಿದ್ದೆ, ಅದನ್ನು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಲೈನಿಂಗ್ ಬ್ಲೌಸ್ ಆದರೆ ಏನಿಲ್ಲ, ಇದಕ್ಕೆ ಏನು ಡಿಫ್ರೆನ್ಸ್ ಇರಲ್ಲ. ಬಟ್ ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಮೊದಲಿಗೆ ಅಷ್ಟೇ. ನೋಡಿ, ಇವಾಗ ನಾವು ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟ್ ಪಾರ್ಟಿಗೆ ನಾವು ಉಲ್ಟಾ ಸೀದಾ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಡಾಟನ್ನು ಹಿಡಿಯೋಣ ಅವನ್ನೇ. ನೋಡಿ, ನಾವು ಆ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ್ಯಸ್ ಇಟ್ ಈಸ್ ನಾವು ಮಾರ್ಕ್ ಮಾಡ್ಕೊಂಡ ರೀತಿಯೇ ನಾವು ಡಾಟನ್ನು ಹಿಡಿಬೇಕು. ನೋಡಿ, ಇದು ಮೇನ್ ಡಾಟು. ನೀವು ಕಟಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನೋಡಿ, ಕಟಿಂಗ್ ವಿಡಿಯೋ ನೋಡಿದ ಕೂಡ ಇದನ್ನು ನೋಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಕರೆಕ್ಟಾಗಿ. ಅಂದರೆ ಕಟಿಂಗ್ ಮಾಡಿದ್ದಕ್ಕೂ ಸ್ಟಿಚಿಂಗ್ ಮಾಡಿದ್ದಕ್ಕೂ ಕರೆಕ್ಟಾಗಿ ಇದೆಯೋ ಇಲ್ಲವೋ ಅನ್ನೋದು ನಿಮಗೊಂದು ಈಸಿ ಗೊತ್ತಾಗುತ್ತೆ. ಹಾಗಾಗಿ ನಾನು ನಿಮಗೆ ಒಂದು ಬ್ಲೌಸ್ ಕಟಿಂಗ್ ವಿಡಿಯೋ ಎರಡನ್ನೂ ಹಾಕ್ತಾ ಇರ್ತೀನಿ. ನೋಡಿ, ಇವಾಗ ನಾವಿಲ್ಲಿ ಆರ್ಮೋಲ್ ಡಾಟನ್ನು ಈ ರೀತಿ ಸಿಂಪಲಾಗಿ ಹಿಡಿಬೋದು. ನೋಡಿ, 2 ಡಾಟ್ ಹಿಡಿದ ಮೇಲೆ ಆರ್ಮೋಲ್ ಡಾಟು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈ ರೀತಿ ನಾವು ಇದನ್ನು ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ಆರ್ಮೋಲ್ ಡಾಟು ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ, ನಮಗೆ ಈ ರೀತಿ ಫ್ರಂಟ್ ಪಾರ್ಟು ಕಾಣ್ತಾ ಇದೆ. ನಾನು ಇದರಲ್ಲಿ 3 ಡಾಟ್ ಮಾತ್ರ ಹಿಡಿತಾ ಇದ್ದೀನಿ. ಯಾಕೆ ಅಂದರೆ ನಿಮಗೆ ಕಟಿಂಗ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಯಾಕೆ ನಾನು 3 ಡಾಟ್ ಇದ್ದೀನಿ ಅಂತೇಳಿ ಅದರಲ್ಲಿ ಹೇಳಿದ್ದೀನಿ ಡೀಟೇಲಾಗಿ ಕಟ್ ಮಾಡ್ಬೇಕಾದ್ರೆ. ನೋಡಿ, ಇದಕ್ಕೆ ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, 2 ಪೀಸು ಬೆಲ್ಟ್ ಇದೆ, 2 ಪೀಸು ನಾನು ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ದೀನಿ. ಇದಕ್ಕೆ ನೀವು ಎಕ್ಸ್ಟ್ರಾ ಇನ್ನೊಂದು ಪೀಸನ್ನು ಬೇಕಾದರೂ ನೀವು ಆ್ಯಡ್ ಮಾಡ್ಬೋದು. ಲೈನಿಂಗ್ ಬಟ್ಟೆನ ನಾನು ಕಡಿಮೆ ಇರೋದಕ್ಕೆ ಒಂದೇ ಬಟ್ಟೆ ಹಾಕಿದ್ದೀನಿ. ದಪ್ಪ ಆದರೆ ಬೆಲ್ಟು ಫಿನಿಶಿಂಗು ಆಮೇಲೆ ನೀಟಾಗಿ ಕೂರುತ್ತೆ, ಬ್ಲೌಸು ವೇರ್ ಮಾಡಿದಾಗ ನೀಟಾಗಿ ಕೂರುತ್ತೆ. ಹಾಗಾಗಿ ನೀವು ಬೆಲ್ಟಿಗೆ ದಪ್ಪ ಇರೋ ಬಟ್ಟೆ ಹಾಕಿದರೂ ಏನು ತೊಂದರೆ ಇಲ್ಲ, ಅಥವಾ ಒಳಗಡೆ ಇನ್ನೊಂದು ಬೇರೆ ಬಟ್ಟೆ ಹಾಕಿದರೂ ನಡೆಯುತ್ತೆ. ನೋಡಿ, ಈ ಥರ ಅಪೋಸಿಟ್ ತಂದು ನಾವು ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು, ಸ್ಟಿಚ್ ರೆಡಿ ಮಾಡ್ಕೋಬೇಕು. ಹಾಗೆ ಇದನ್ನು ಉಲ್ಟಾ ಮಾಡಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ಯಾಕಂದರೆ ಇದನ್ನು ನಾವು ನೋಡಿ ಡೈರೆಕ್ಟಾಗಿ ಕೂಡ ನಾವು ಬೆಲ್ಟನ್ನು ಅಟ್ಯಾಚ್ ಮಾಡ್ಬೋದು. ಇದನ್ನು ಇನ್ವಿಸಿಬಲ್ ಅಂದರೆ ನಮಗೆ ಕೂಳೆ ಕಾಣದಿರೋ ರೀತಿ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋಂತ ನೋಡೋಣ. ಬೆಲ್ಟನ್ನು ಅಟ್ಯಾಚ್ ಮಾಡೋದು ನೋಡೋಣ. ನೋಡಿ, ನಾವು ಬೆಲ್ಟನ್ನು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಂದ್ರೆ ಈ ರೀತಿ ರೆಡಿ ಮಾಡ್ಕೊಂಡು ನೀವು ಕೆಳಗಡೆ ಬೇಕಾದರೆ ಕಚ್ಚಾ ಸ್ಟಿಚ್ಚನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸು. ನಿಮಗೆ ಬೇರೆ ಇದು ಫ್ಯಾಬ್ರಿಕ್ಕು ಚೆನ್ನಾಗಿ ಕಾಟನ್ ಆಗಿರೋದ್ರಿಂದ ನಮಗೆ ತೊಂದರೆ ಇಲ್ಲ, ಹಾಗೆ ಫೋಲ್ಡ್ ಮಾಡ್ಕೋಬೋದು. ಬಟ್ ನೀವು ಪಾಲಿಸ್ಟರ್ ಏನಾದರೂ ಸ್ಟಿಚ್ ಮಾಡ್ತೀರಿ ಅಂದರೆ ಕೆಳಗಡೆ ಒಂದು ಕಚ್ಚಾ ಸ್ಟಿಚ್ಚನ್ನು ಬಿಟ್ಕೊಳ್ಳಿ ಇಲ್ಲಿ. ಅದನ್ನು ಬೆಲ್ಟ್ ಹಚ್ಚಿದ ನಂತರ ಅದನ್ನು ಬಿಚ್ಬೋದು ನಾವು. ನೋಡಿ, ಈ ಥರ ನಮಗೆ ಬೆಲ್ಟು ರೆಡಿಯಾಗಿದೆ. ಇವಾಗ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದಂತ ನೋಡೋಣ. ನೋಡಿ, ಮೊದಲಿಗೆ ನಾವು ಫ್ರಂಟ್ ಪಾರ್ಟನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಬೆಲ್ಟನ್ನು ಓಪನ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಓಪನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟನ್ನು. ನಾವು ಅಂದರೆ ಫ್ರಂಟ್ ಸೈಡಿಂದನೇ ಅಟ್ಯಾಚ್ ಮಾಡ್ಕೋಬೇಕು. ಅಂದರೆ ನಾವು ಉಕ್ಸ್ ಪಟ್ಟಿ ಏನು ಮಾಡ್ತೀವಲ್ಲ ಆ ಸೈಡಿಂದನೇ ನಾವು ಯಾವಾಗಲೂ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಈ ಸೈಡಿಂದ ಅಟ್ಯಾಚ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ನೋಡಿ, ಇದನ್ನು ಸೇಮ್ ಅಷ್ಟೇ. ಇವಾಗ ಇದನ್ನು ಕೆಳಗಡೆ ಇಟ್ಟು ಬೆಲ್ಟನ್ನು ಮೇಲ್ಗಡೆ ಇಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ, ಗೊತ್ತಾಗುತ್ತೆ ನಿಮಗೆ ಉಲ್ಟಾ ಸೀದಾ ಯಾವುದು ಅಂತೇಳಿ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ. ನೋಡಿ, ಇದನ್ನು ಡಾಟನ್ನು ನಾವು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು, ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಇವಾಗ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಯಾವ ರೀತಿ ಸೇರಿಸೋದಂತ ನೋಡೋಣ. ಇದು ತುಂಬ ಇಂಪಾರ್ಟೆಂಟ್. ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟನ್ನು ಫೋಲ್ಡ್ ಮಾಡ್ಕೊಂಡು ಈ ರೀತಿ ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಂಡು ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು. ತುಂಬ ಈಸಿಯಾಗಿ ಬರುತ್ತೆ. ನೋಡಿ, ನಮಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೀವು ಪರ್ಫೆಕ್ಟಾಗಿ ಬೆಲ್ಟನ್ನು ಇನ್ವಿಸಿಬಲ್ ಆಗಿ ಸ್ಟಿಚ್ ಮಾಡ್ಕೋಬೋದು. ಇದನ್ನು ಅಷ್ಟೇ ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಂಡು ಬೆಲ್ಟ್ ಒಳಗಡೆ ಹಾಕಬೇಕು. ಈ ರೀತಿ ಎರಡನ್ನೂ ಫೇಸನ್ನು ತೆಗೆದುಕೊಂಡು ನಾವು ಸ್ಟಿಚ್ಚನ್ನು ಮಾಡಬೇಕು. ನೋಡಿ, ನಾನು ಬಿಗ್ನೆಸ್ಗೋಸ್ಕರ ಡೀಟೇಲಾಗಿ ಹೇಳ್ತಿದ್ದೀನಿ, ಗೊತ್ತಿರೋದ್ರ ದಯವಿಟ್ಟು ಸ್ಕಿಪ್ ಮಾಡ್ಕೊಂಡು ನೋಡಿ ವೀಡಿಯೋನ. ಇಲ್ಲಾಂದರೆ ನೀವು ಸ್ಪೀಡನ್ನು ಜಾಸ್ತಿ ಇಟ್ಕೊಂಡು ನೋಡಿದ್ರು ಕೂಡ ನಿಮಗೆ ಬೇಗ ಮುಗಿದೋಗುತ್ತೆ ವೀಡಿಯೋ.
ನೋಡಿ ಈ ರೀತಿ ನಾವು ಬೆಲ್ಟನ್ನು ಅಟ್ಯಾಚ್ ಮಾಡಿದ್ದೀವಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದಕ್ಕೊಂದು ಸ್ಟಿಚ್ ಹಾಕೊಳ್ಳಿ, ಇಲ್ಲಾಂದರೆ ಫಿನಿಶಿಂಗ್ ನೀಟಾಗಿ ಕಾಣಲ್ಲ ಅದು. ಹಾಗಾಗಿ ಬೆಲ್ಟಿಗೆ ಫ್ರಂಟ್ ಸೈಡಲ್ಲಿ ನಾವು ಏನು ಅಟ್ಯಾಚ್ ಮಾಡಿದ್ದೀವಲ್ಲ ಅದಕ್ಕೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ನೋಡಿ ಈ ಥರ ಓಪನ್ ಮಾಡಿದಾಗ ನಮಗೆ ತುಂಬ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ಹಾಗೆ ಎರಡೂ ಕೂಡ ನಮಗೆ ಕರೆಕ್ಟಾಗಿ ಬರಬೇಕು. ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿ ಬಂದಿದೆಯಲ್ಲ ಅಂತೇಳಿ. ಕರೆಕ್ಟಾಗಿ ಬಂದಿಲ್ಲ ಅಂದರೆ ಬೆಲ್ಟಲ್ಲಿ ಕೂಡ ಹೆಚ್ಚು ಕಡಿಮೆ ಮಾಡಿರ್ಬೋದು, ಇಲ್ಲಾಂದರೆ ಡಾಟ್ ಹಿಡಿಯೋದ್ರಲ್ಲಿ ಕೂಡ ಹೆಚ್ಚು ಕಡಿಮೆ ಆಗಿರುತ್ತೆ. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಎರಡನ್ನೂ ಕೂಡ ಚೆಕ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಬರಬೇಕು. ನೋಡಿ ಕರೆಕ್ಟಾಗಿ ಬಂದಿದೆ, ಒಂದು ಪಾಯಿಂಟ್ ಕೂಡ ಹೆಚ್ಚು ಕಡಿಮೆ ಬಂದಿಲ್ಲ. ಅಂದರೆ ನಾವು ಸ್ಟಿಚಿಂಗ್ ಮಾಡಿರೋ ಮೆಥಡ್ಡು ಮಾರ್ಜಿನನ್ನು ಕರೆಕ್ಟಾಗಿ ಯೂಸ್ ಮಾಡಿದ್ದೀವೋ ಅಷ್ಟೇ ನಾವು ಯೂಸ್ ಮಾಡಿದ್ದೀವಿ, ಮಾರ್ಕ್ ಮಾಡಿದಷ್ಟು. ನೋಡಿ ಇವಾಗ ನಾವು ಉಕ್ಸ್ ಪಟ್ಟಿಯನ್ನು ಮಾಡೋಣ. ನೋಡಿ ಉಕ್ಸ್ ಪಟ್ಟಿಗೋಸ್ಕರ ನಾನು ಡಬಲ್ ಫೋಲ್ಡ್ ಬಟ್ಟೆ ತಗೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಹಾಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಉಕ್ಸ್ ಹಚ್ತೀವಲ್ಲ ಆ ಪಟ್ಟಿ ಇದು. ನೋಡಿ ಇದನ್ನು ಒಳಗಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು. ನಾವು ಹೆಮ್ಮಿಂಗ್ ಮನಿ ಮಾಡ್ತೀವಲ್ಲ, ಉಕ್ಸ್ ಮನಿ, ಅದಕ್ಕೋಸ್ಕರ ನೋಡಿ ಈ ಥರ ಒಳಗಡೆಯಿಂದ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಾನು ನೋಡಿ ಅಂಚು ಪೀಸನ್ನು ತಗೊಂಡಿದ್ದೀನಿ. ಯಾಕಂದರೆ ಇದರಲ್ಲೇ ನಾನು ಉಕ್ಸ್ ಮನಿ ಮಾಡೋದ್ರಿಂದ ಅಂಚು ಪೀಸನ್ನು ತಗೊಂಡಿದ್ದೀನಿ. ಅಂಚು ಪೀಸು ತಗೊಳೋದು ಬೆಟರು, ಯಾಕಂದರೆ ಬಾಳಿಕೆ ಜಾಸ್ತಿ ಬರುತ್ತೆ. ನಾವೇನಾದರೂ ಬಟ್ಟೆನ ಡೈರೆಕ್ಟಾಗಿ ಫೋಲ್ಡ್ ಮಾಡಿ ನಾವು ಏನಾದರೂ ಹೆಮ್ಮಿಂಗ್ ಅಥವಾ ಉಕ್ಸ್ ಮನಿ ಮಾಡಿದರೆ ಅದು ಕಿತ್ತೋಗುತ್ತೆ ದೌಡು. ನಮಗೆ ಅಂಚು ಪೀಸ್ ಆದರೆ ನೋಡಿ ಬಾಳಿಕೆ ಜಾಸ್ತಿ ಬರುತ್ತೆ. ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡು ಒಂದು ಸೆಂಟ್ರಲ್ಲಿ ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ಇದಕ್ಕೆ ಉಕ್ಸ್ ಮನಿ ನಾವು ಪೈಪಿಂಗ್ ಮಾಡಿದ ನಂತರನೇ ಮಾಡಬೇಕು, ಭಾಳ ನೀಟಾಗಿ ಬರುತ್ತೆ. ಅವಾಗ ಪೈಪಿಂಗ್ ಮಾಡ್ತಾನೆ ಕಂಟಿನ್ಯೂ ಅಲ್ಲಿ ನಾವು ಅದನ್ನು ಮಾಡಬೇಕು. ವಿಡಿಯೋ ನೋಡಿದರೆ ಎಂಡ್ವರೆಗೂ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾನು ಉಕ್ಸ್ ಮನಿ ಮಾಡ್ತೀನಿ ಇದಕ್ಕಂತೇಳಿ. ನೋಡಿ ನಮಗೆ ಇವಾಗ ಎರಡೂ ಪಟ್ಟಿ ನಾನು ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ಸರಿ ಎರಡೂ ಕರೆಕ್ಟಾಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಇದೆಯೋ ಇಲ್ಲ ಅಂತೇಳಿ. ಯಾಕಂದರೆ ನಾವು ಪೈಪಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿರಬೇಕು. ಆಮೇಲೆ ಮತ್ತೆ ನಾವು ಏನಾದರೂ ಹೆಚ್ಚು ಕಡಿಮೆ ಇತ್ತು ಅಂದರೆ ಕಟ್ ಮಾಡಿ ಸರಿ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇವಾಗಲೇ ನೋಡ್ಕೊಂಬಿಡಿ ಒಂದು ಸರಿ. ನೋಡಿ ಕರೆಕ್ಟಾಗಿದೆ. ಕರೆಕ್ಟಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಪಟ್ಟಿನ ಬಿಟ್ಟು. ನೋಡಿ ಇವಾಗ ನಾವು ಇದಕ್ಕೆ ಪೈಪಿಂಗನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಬ್ಯಾಕ್ ಪಾರ್ಟನ್ನು ಇದಕ್ಕೆ ನಾವು ಅಟ್ಯಾಚ್ ಮಾಡೋಣ. ನೋಡಿ ಬ್ಯಾಕ್ ಪಾರ್ಟಿಗೆ ಫ್ರಂಟ್ ಪಾರ್ಟು ನಾನು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನಾನು ಶೋಲ್ಡ್ರನ್ನ ಅಟ್ಯಾಚ್ ಮಾಡಿದ್ದೀನಿ. ಇದಕ್ಕೆ ಇವಾಗ ಪೈಪಿಂಗ್ ಮಾಡಲಿಕ್ಕೆ ನಾವು ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ತುಂಬ ಇಂಪಾರ್ಟೆಂಟು. ತುಂಬ ಜನ ನನಗೆ ಇದ್ರ ಬಗ್ಗೆನೇ ಕೇಳ್ತಾ ಇರ್ತಾರೆ ಕ್ವಶನ್. ಯಾಕಂದರೆ ಯಾರಿಗಾದರೂ ಅಷ್ಟೇ ಪೈಪಿಂಗು ಜಲ್ದಿ ಬರಲ್ಲ, ಅದು ಸ್ವಲ್ಪ ಯಾಕಂದರೆ ಕಷ್ಟದ ಕೆಲಸ ಅದು. ಹಾಗಾಗಿ ಪೈಪಿಂಗ್ ಬರುತ್ತೆ ಬಟ್ ನೀಟಾಗಿ ಬರಲ್ಲ. ಹಾಗಾಗಿ ನೋಡಿ ನಾನು ಮೊದಲಿಗೆ ಬಂದು ನಾವು ಬಟ್ಟೆನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ನೋಡೋಣ. ನೋಡಿ ಕ್ರಾಸಲ್ಲಿ ಬಟ್ಟೆ ಇರಬೇಕು ಯಾವಾಗಲೂ. ನೋಡಿ ಇದು ಸ್ಟ್ರೈಟ್ ಇದೆ, ಇದನ್ನು ಕಟ್ ಮಾಡ್ಕೊಬಾರ್ದು ನಾವು. ಹಾಗೆ ಇದು ಕೂಡ ಸ್ಟ್ರೈಟು. ನಾವು ಕ್ರಾಸ್ ಬಟ್ಟೆ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಜಗ್ಗಿದ್ರೆ ನಮಗೆ ಈ ಥರ ಹೀಚಬೇಕು, ಅಲ್ಲಿ ಆ ರೀತಿ ಇದ್ದ ಅಲ್ಲಿ ಕಟ್ ಮಾಡ್ಕೋಬೇಕು. ನಾವು ಕ್ರಾಸ್ ಬಟ್ಟೆ ಕಟ್ ಮಾಡ್ಕೋಬೇಕು ಇದಕ್ಕೆ. ಆಮೇಲೆ ಎಲ್ಲದೂ ಕೂಡ ಮ್ಯಾಟ್ರ್ ಆಗುತ್ತೆ ನೋಡಿ ಈ ಪೈಪಿಂಗಲ್ಲಿ ಮಾತ್ರ. ಏನಕ್ಕಂದರೆ ಪ್ರತಿಯೊಂದು ಕೂಡ ಸ್ಟೇಜ್ ಕೂಡ ಇಂಪಾರ್ಟೆಂಟು. ಈ ಪಟ್ಟಿ ಕಟ್ ಮಾಡ್ತೀವಲ್ಲ ಇದು ಕೂಡ ಜಾಸ್ತಿ ಆದರೂ ಕೂಡ ತೊಂದರೆ ಆಗುತ್ತೆ. ಹಾಗೆ ನೋಡಿ ಪಟ್ಟಿನೂ ಸೇಮ್ ಒಂದೇ ಅಳತೆ ಇರಬೇಕು, ಫೋಲ್ಡಿಂಗ್ ಕೂಡ ಒಂದೇ ಅಳತೆ ಇರಬೇಕು. ನೋಡಿ ಇದನ್ನು ನಾನು ನಮಗೆ ಎಷ್ಟು ಬೇಕು ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ. ಆ ಬ್ಲೌಸಿಗೆ ಹೆಚ್ಚುವರಿ ಇರಬೇಕು, ಯಾವಾಗಲೂ ಸಾಲ್ಟೇಜ್ ಆಗಬಾರ್ದು. ನೋಡಿ ಈ ಥರ ಜಿಗ್ಜಾಗ್ ಟೈಪಲ್ಲಿ ಇದನ್ನು ನಾನು ಕ್ರಾಸಲ್ಲಿ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಡೈರೆಕ್ಟಾಗಿ ಅಟ್ಯಾಚ್ ಮಾಡಬಾರ್ದು. ನೋಡಿ ಈ ಥರ ಕ್ರಾಸಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಇದರಲ್ಲಿ ಕ್ರಾಸಲ್ಲಿ ನಾವು ಜಾಯಿಂಟ್ ಮಾಡ್ಕೊಂಡ್ರೆ ಪೈಪಿಂಗು ನಾವು ಏನು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ನೀವು ಲಾಂಗ್ ಪೀಸ್ ಇದ್ದರೆ ತಗೋಬೋದು, ಬಟ್ ಅಷ್ಟು ಲಾಂಗ್ ಪೀಸ್ ಎಲ್ಲ ಕ್ರಾಸ್ ಬಟ್ಟೆ ಸಿಗೋಲ್ಲ ನಿಮಗೆ. ನೋಡಿ ಇದನ್ನು ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ತುಂಬ ಇಂಪಾರ್ಟೆಂಟು, ಒಂದೇ ಸೈಜಲ್ಲಿ ನಾವು ಫೋಲ್ಡ್ ಮಾಡ್ಕೋಬೇಕು. ನೋಡಿ ಇನ್ನು ನೀವು ಒಂದು ಫೋಲ್ಡ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಈ ದಾರ ಹಿಡಿದು ಬಟ್ಟೆ ಜಾಸ್ತಿ ಆಗಿಬಿಡುತ್ತೆ ಅಲ್ಲಿ, ಅಂದರೆ ಸಿಂಕ್ ಆಗಿಬಿಡುತ್ತೆ ಬಟ್ಟೆ. ಸಿಂಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾದರೆ ಹಿಂದ್ಗಡೆ ಸ್ವಲ್ಪ ಬಟ್ಟೆ ಹಾಕಿ ಜಗ್ಗಿ ಅದನ್ನು ನೀವು ಸಿಂಕನ್ನು ಕಡಿಮೆ ಮಾಡ್ಕೊಳ್ಳಿ. ಇಲ್ಲಾಂದರೆ ದಾರನ ಲೂಸ್ ಮಾಡಿ ಸ್ವಲ್ಪ. ಯಾಕಂದರೆ ಅಲ್ಲಿ ಟೈಟ್ ಆದರೂ ಕೂಡ ನಮ್ಮ ಪೈಪಿಂಗ್ ಏನು ತಿರುಗಿಸುತ್ತೇವಲ್ಲ ಆವಾಗ ಅದು ಪ್ರಾಬ್ಲಮ್ ಆಗುತ್ತೆ, ಪರ್ಫೆಕ್ಟಾಗಿ ಬರೋಲ್ಲ ಪೈಪಿಂಗು. ನೋಡಿ ಇದನ್ನು ನಾನು ಇವಾಗ ಮೇಲ್ಗಡೆಯಿಂದ ಇಟ್ಟು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ನೋಡಿ, ಇದನ್ನು ಅಟ್ಯಾಚ್ ಮಾಡಬೇಕಾದ್ರೆ ಅಷ್ಟೇ ಎಲ್ಲ ಒಂದೇ ಸೈಜ್ ಇರಬೇಕು. ನೀವು ಹೆಚ್ಚು ಕಡಿಮೆ ಮಾಡಿದರೆ ಅಂದರೆ ಪೈಪಿಂಗಲ್ಲಿ ದಪ್ಪ ತೆಳು ಬಂದೇ ಬರುತ್ತೆ. ನೀವು ಯಾವ ರೀತಿ ಅದನ್ನು ಅಟ್ಯಾಚ್ ಮಾಡಿರ್ತೀರೋ ಅದೇ ರೀತಿಯೇ ಪೈಪಿಂಗ್ ಬರೋದಲ್ಲಿ.
ಯಾಕಂದರೆ ಪೈಪಿಂಗ್ ತಿರುಗಿಸಿದಾಗ ನಾವು ಆ ಬಟ್ಟೆ ಒಳಗಡೆ ಹೋಗುತ್ತಲ್ಲ, ಇಲ್ಲಿ ಅಗಲ ನೀವೇನಾದರೂ ತಗೊಂಡಿರಿ ಅಂದರೆ ಅದು ಅಗಲನೇ ಬರುತ್ತೆ, ಪೈಪಿಂಗ್ ದಪ್ಪನೇ ಬಂದುಬಿಡುತ್ತೆ. ನೀವು ಎಷ್ಟು ಕರೆಕ್ಟಾಗಿ ಎಷ್ಟು ತೆಳು ತಗೊಂತೀರೋ ಅಷ್ಟು ತೆಳುವಾಗಿ ಪೈಪಿಂಗ್ ಬರುತ್ತೆ ಇದಕ್ಕೆ. ಹಾಗಾಗಿ ಎಲ್ಲದೂ ಕೂಡ ಇದರಲ್ಲಿ ಮ್ಯಾಟ್ರ್ ಆಗುತ್ತೆ. ಆನಂತರ ನಾನು ನಿಮಗೆ ಪೈಪಿಂಗನ್ನು ತಿರುಗಿಸೋದು ಕೂಡ ಇಂಪಾರ್ಟೆಂಟು. ನೋಡಿ ಈ ಥರ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕ್ಲೀನಾಗಿ ಈ ಥರ ಗೀರ್ಕೊಂಬಿಡಿ. ಗೀರ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ತಿರುಗಿಸ್ಬೇಕಾದ್ರೆ ಫಿನಿಶಿಂಗು ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ಅಲ್ಲಿ ನಿಮಗೆ ಪೈಪಿಂಗು ನೀಟಾಗಿ ಬರೋಲ್ಲ, ಅಲ್ಲಿ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ನಾನು ಇದಕ್ಕೆ ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ನೋಡಿ ಇದು ಸ್ಟಿಚ್ ಬಿಟ್ಕೊಳೋದ್ರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ತೊಂದರೆ ಇಲ್ಲ. ಬಟ್ ಪೈಪಿಂಗ್ ಕರೆಕ್ಟಾಗಿದ್ದರೆ ಸಹಿ. ಸ್ಟಿಚ್ ಒಂದು ಪೈಪಿಂಗ್ ಮೇಲೆ ಬೀಳುತ್ತೆ ಒಂದೊಂದು ಕೆಲವೊಂದು ಸಾರಿ. ನೋಡಿ ಈ ಥರ ಗೀರ್ಕೊಂಡಾಗ ನಮಗೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ಈ ಥರ ಎಳೆದ್ರೆ ನಾವು ಮೇಲ್ಗಡೆಯಿಂದ ಪರ್ಫೆಕ್ಟಾಗಿ ಬರುತ್ತೆ ಪೈಪಿಂಗ್. ನೋಡಿ ಕಾರ್ನರ್ ಸೈಡಲ್ಲಿ ಕೂಡ ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ತಿರುಗ್ತಾ ಇಲ್ಲ. ನಿಮಗೆ ಎಂಡ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಪೈಪಿಂಗ್ ಬಂದಿದೆ ಅಂತೇಳಿ. ನೋಡಿ ಯಾವುದೇ ಕಾರ್ನರ್ ಸೈಡಲ್ಲಿ ಕೂಡ ನಿಮಗೆ ರೌಂಡ್ ಶೇಪಲ್ಲಿ ನೋಡಿ ಎಲ್ಲಿ ಕೂಡ ತಿರುಗಿಲ್ಲ. ನಮಗೆ ಪೈಪಿಂಗು ಒಂದೇ ಅಳತೆ ಬಂದಿದೆ. ನೋಡಿ ಇಲ್ಲಿ ಕೂಡ ಅಷ್ಟೇ ಎಷ್ಟು ಈಸಿಯಾಗಿ ಬರುತ್ತೆ. ನೋಡಿ ನಾವು ಎಷ್ಟು ಈಸಿಯಾಗಿ ನಾವು ಅದು ಕರೆಕ್ಟಾಗಿ ಅಟ್ಯಾಚ್ ಮಾಡ್ತೀವೋ ಅಷ್ಟು ಈಸಿಯಾಗಿ ಪೈಪಿಂಗ್ ಕೂಡ ಬರುತ್ತೆ. ನೋಡಿ ಇವೆಲ್ಲ ಮೆಥಡ್ಗಳನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಪೈಪಿಂಗು ಬಂದೇ ಬರುತ್ತೆ 100%. ಆಮೇಲೆ ನೋಡಿ ಇಲ್ಲಿ ಕಾರ್ನರ್ ಸೈಡಲ್ಲಿ ಕಟ್ ಮಾಡ್ಬೇಕಂತಾರೆ, ಕಟ್ ಮಾಡಬಾರ್ದು, ಹಾಗೆ ಡೈರೆಕ್ಟಾಗಿ ಫೋಲ್ಡ್ ಮಾಡಬೇಕು. ಕಟ್ ಮಾಡಿದರೆ ಅಲ್ಲಿಗೆ ಸಿಂಕಾಗಿ ಅದು ಪೈಪಿಂಗ್ ನೀಟಾಗಿ ಬರೋಲ್ಲ ಯಾವುದೇ ಕಾರಣಕ್ಕೂ. ನೋಡಿ ಇದಕ್ಕೆ ನಾನು ಉಕ್ಸ್ ಮನಿ ಮಾಡ್ತಾಯಿದ್ದೀನಿ 5. ನೋಡಿ ಇದಕ್ಕೆ ನಾನು ಮಾರ್ಕ್ ಮಾಡ್ಕೊಂಡು ಈ ರೀತಿ ನಾನು ಉಕ್ಸ್ ಮನಿ ಮಾಡ್ತಾಯಿದ್ದೀನಿ. ನೋಡಿ ಪೈಪಿಂಗ್ ಮಾಡ್ತಾ ಕಂಟಿನ್ಯೂ ಆಗಿ ನಾವು ಈ ರೀತಿ ಮಾಡ್ಕೋಬೇಕು. ಮೊದಲಿಗೆ ಮಾಡೋದು ಇಲ್ಲಾಂದರೆ ಆನಂತರ ಪೈಪಿಂಗ್ ಎಲ್ಲ ಮಾಡಾದ್ಮೇಲೆ ಮಾಡೋದು ಆ ಥರ ಮಾಡಬಾರ್ದು. ನೋಡಿ ಈ ಥರ ನಾವು ಪೈಪಿಂಗ್ ಏನು ಕಂಪ್ಲೀಟ್ ಆಗುತ್ತೋ ಅಲ್ಲಿಂದನೇ ಕಂಟಿನ್ಯೂ ಮಾಡಿದ್ರೆ ಭಾಳ ನೀಟಾಗಿ ಫಿನಿಶಿಂಗಾಗಿ ಇರುತ್ತೆ ಬ್ಲೌಸು. ನೋಡಿ ಯಾವ ರೀತಿ ಬಂದಿದೆ ಉಕ್ಸ್ ಮನಿ. 5 ಉಕ್ಸ್ ಮನಿ ಮಾಡಿದ್ದೀನಿ. ನೋಡಿ 5 ಪೀಸನ್ನು ನಾನು ಯೂಸ್ ಮಾಡಿದ್ದೀನಿ. ನೋಡಿ ಇವಾಗ ಕರೆಕ್ಟಾಗಿ ಬರಬೇಕು ಈ ರೀತಿ ಇಟ್ಕೊಂಡಾಗ. ನೋಡಿ ಕರೆಕ್ಟಾಗಿ ಬರ್ತಾಯಿದೆ, ಎಲ್ಲಿ ಕೂಡ ಹೆಚ್ಚು ಕಡಿಮೆ ಇಲ್ಲ. ನೋಡಿ ಪೈಪಿಂಗ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಪೈಪಿಂಗ್ ಕೂಡ ಎಲ್ಲಿ ಕೂಡ ಈ ಕಾರ್ನರ್ ಸೈಡ್ ಕೂಡ ತಿರುಗಿಲ್ಲ. ನಾನು ಡೈರೆಕ್ಟಾಗಿ ತೋರಿಸ್ತಾಯಿದ್ದೀನಿ, ನಿಮಗೆ ಐರನ್ ಮಾಡಿ ಅಂತ ತೋರಿಸ್ತಾ ಇಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫೋಲ್ಡಿಂಗ್ ಮಾಡಿದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ. ನೋಡಿ ಫ್ರಂಟ್ ಕೂಡ ಅಷ್ಟೇ. ನೀವು ಈ ಥರ ಟ್ರೈ ಮಾಡಿ, ನಿಮಗೂ ಕೂಡ ಪೈಪಿಂಗ್ ಬರುತ್ತೆ. ಹಾಗೆ ಮೆಥಡ್ ಫಾಲೋ ಮಾಡಿ ನಂತರ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತೇಳಿ ನಾ ಕೊಟ್ಟ ಮೆಥಡು ನಿಮಗೆ. ನೋಡಿ ನಾನು ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ಲೀವ್ ಬಂದು ಬ್ಯಾಕ್ ಸೈಡಿಂದ ಅಟ್ಯಾಚ್ ಮಾಡ್ತೀನಿ. ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಇದು ನನಗೆ ಗೊತ್ತಿರೋದ್ರಿಂದ ನಾನು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಒಂದು ಸರಿ ಚೆಕ್ ಮಾಡಿಕೊಂಡು ಹೆಚ್ಚಿಗೆ ಇದ್ದರೆ ಏನಾದರೂ ಸ್ಲೀವು ಆ ಕಡೆ 1 ಇಂಚ್ ಹೆಚ್ಚಿಗೆ ಇತ್ತು ಅಂದರೆ ಆ ಕಡೆ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚ್ ಬಿಟ್ಟು ಸೆಂಟ್ರಲ್ಲಿ ಮಾರ್ಕ್ ಮಾಡಿಕೊಂಡು ಸೆಂಟ್ರಿಂದ ಅಟ್ಯಾಚ್ ಮಾಡಿ, ಇನ್ನೂ ತೊಂದರೆ ಇಲ್ಲ, ಕರೆಕ್ಟಾಗಿ ಬರುತ್ತೆ. ನೋಡಿ ನನಗೆ ಕರೆಕ್ಟಾಗಿ ಬರ್ತಿದೆ. ಕಡಿಮೆ ಇತ್ತು ಅಂದರೆ ಅರ್ಧ ಇಂಚ್ ಕಡಿಮೆ ಇತ್ತು ಅಂದರೆ ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಬಿಟ್ಟು ನೀವು ಏನಾದರೂ ಸ್ಲೀವಲ್ಲಿ ಸೆಂಟ್ರಲ್ಲಿ ಒಂದು ನ್ಯಾಚ್ ಹಾಕೊಂಡ್ರೆ ಶೋಲ್ಡ್ರ್ ಬರುತ್ತಲ್ಲ ಆ ಪಾಯಿಂಟಿಂದ ಹಚ್ಕೊಂಡ್ಬಿಡಿ ಅರ್ಧ. ಹಾಗಾದರೆ ನಿಮಗೆ, ಯಾಕಂದರೆ ಈ ಮಾರ್ಜಿನನ್ನು ಆಲ್ಮೋಸ್ಟ್ ಅಲ್ಲಿ ಬಿಗ್ನರ್ಸ್ 2 ಇಂಚ್ ಬಿಟ್ಟಿರ್ತೀರ ನೀವು, ಅಷ್ಟೇನು ಅವಶ್ಯಕತೆ ಇರೋಲ್ಲ. 1.5 ಇಂಚು ನಮಗೆ ಬಿದ್ದರೂ ಸಾಕದು. ಉಳಿದನ್ನು ನಾವು ಬೇಕಾದರೆ ಕಟ್ ಮಾಡ್ಬೋದು. ಹಾಗಾಗಿ ನೀವೇನಾದರೂ ಸ್ಲೀವಲ್ಲಿ ಕಡಿಮೆ ಬಂತು ಅಂದರೆ ಸೆಂಟ್ರಲ್ಲಿ ಸ್ಲೀವಲ್ಲಿ ಒಂದು ನ್ಯಾಚ್ ಹಾಕ್ಕೊಂಡು ಅದನ್ನು ಶೋಲ್ಡ್ರಿಂದ ಅಟ್ಯಾಚ್ ಮಾಡ್ಕೊಳ್ಳಿ. ಅಂದರೆ 2 ಕಡೆಗೂ ಕೂಡ ಕರೆಕ್ಟಾಗಿ ಬರುತ್ತೆ ಸ್ಲೀವು, 2 ಕಡೆಗೂ ಕೂಡ ಅಷ್ಟೇ ಉಳಿಯುತ್ತೆ ಎಕ್ಸಾಕ್ಟಾಗಿ. ಆವಾಗ ನಿಮಗೆ ಪ್ರಾಬ್ಲಮ್ ಆಗೋಲ್ಲ. ಇಲ್ಲಾಂದರೆ ಏನು ಮಾಡ್ತಾರೆ ಅಂದರೆ ಒಂದು ಸೈಡಿಂದ ಹಚ್ಚಿದಾಗ ಒಂದು ಸೈಡ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಅವಾಗ ಏನು ಮಾಡೋದು, ಜಗ್ಗಿ ಹಚ್ಬಿಡೋದು ಲಾಸ್ಟಿಗೆ, ಆವಾಗ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಸೆಂಟ್ರಲ್ಲಿ ನ್ಯಾಚ್ ಹಾಕೊಂಡು ಶೋಲ್ಡ್ರಿಂದ ಅಟ್ಯಾಚ್ ಮಾಡಿ ಸ್ಲೀವನ್ನು ಹೊಸಬ್ರಾದರೆ. ನೋಡಿ ನಾನು 2 ಸ್ಟಿಚ್ ಬಿಟ್ಕೊಂಡಿದ್ದೀನಿ. ಯಾವ ರೀತಿ ನೋಡಿ ಫಿನಿಶಿಂಗ್ ಬಂದಿದೆ ಅಂತೇಳಿ ಗೊತ್ತಾಗುತ್ತೆ ನಿಮಗೆ. ಬ್ಯಾಕ್ ಸೈಡ್ ಆರ್ಮೋಲು ನೋಡಿ ಎಷ್ಟು ನೀಟಾಗಿ ಬಂದಿದೆ, ಪರ್ಫೆಕ್ಟಾಗಿ. ಕಟಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ವಿಡಿಯೋದ ಕೆಳಗಡೆ ಲಿಂಕನ್ನು ಹಾಕಿರ್ತೀನಿ. ನೋಡಿ ನಾನು ಇಲ್ಲಿ ಹೆಮ್ಮಿಂಗ್ ಪಟ್ಟಿ ಮಾಡೋಕ್ಕೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ 2ಕ್ಕೂ ಒಂದು ನ್ಯಾಚ್ ಹಾಕೋಣ. ನಾನು ಆ್ಯಕ್ಚುಲಿ ನ್ಯಾಚ್ ಹಾಕೊಂಡಿಲ್ಲ, ಹಾಗೆ ಮಾರ್ಕ್ ಮಾಡಿದ್ದೆ. ಯಾಕಂದರೆ ಇದು ಕರೆಕ್ಟಾಗಿರಬೇಕು. ಇಲ್ಲಾಂದರೆ ನೋಡಿ ಈ ಪಟ್ಟಿ ಮಾಡಬೇಕಾದ್ರೆ ನಾವು ಒಂದು ಪಟ್ಟಿ ದೊಡ್ಡದು ಒಂದು ಪಟ್ಟಿ ಚಿಕ್ಕದು ಮಾಡಿದ್ವಿ ಅಂದರೆ ಅಲ್ಲಿಗೆ ಸ್ಲೀವ್ ಲೆಂತು ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ನೋಡಿ ಕರೆಕ್ಟಾಗಿ ಬರ್ತಾಯಿದೆ. ಸೈಡ್ ಜಾಯಿಂಟಲ್ಲಿ ಕೂಡ ನೀವು ನೋಡಿ ಕಟಿಂಗ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಸೈಡ್ ಜಾಯಿಂಟ್ ಕೂಡ ನಮಗೆ ಎಕ್ಸಾಕ್ಟಾಗಿ ಬರ್ತದೆ. ನಾನು 3 ಡಾಟ್ ಮಾತ್ರ ಈ ಬ್ಲೌಸಲ್ಲಿ
ಹಿಡಿದಿದ್ದೀನಿ, ಯಾಕಂದರೆ 3 ಡಾಟ್ ಬ್ಲೌಸ್ ಇದು ಅಷ್ಟೇ ಸಾಕು. ನಿಮಗೆ ಕಟಿಂಗ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ, ಅದರಲ್ಲೆಲ್ಲ ಡೀಟೇಲಾಗಿ ಹೇಳಿದ್ದೀನಿ ನೋಡಿ. ಅಳತೆ ಬ್ಲೌಸಲ್ಲಿ ಹೆಂಗೆ ಎಷ್ಟು ಬೇಕು ನಮಗೆ ಫಿಟ್ಟಿಂಗು ಅಷ್ಟನ್ನು ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ನಿಮಗೆ ಕರೆಕ್ಟಾಗಿ ಬರ್ತಿದೆ. ಯಾವುದೇ ಕಾರಣಕ್ಕೂ ಫ್ರಂಟ್ ಸೈಡಲ್ಲಿ ಹೆಚ್ಚಿಗೆ ಬ್ಯಾಕ್ ಸೈಡಲ್ಲಿ ಹೆಚ್ಚಿಗೆ ಸೈಡ್ ಜಾಯಿಂಟ್ ಮಾಡುವಾಗ ತುಂಬ ಜನ ಅದನ್ನೇ ಕೇಳ್ತಾಯಿದ್ರು ನೋಡಿ. ಇದಕ್ಕೆ ನಾನು 3 ಸ್ಟಿಚ್ ಬಿಟ್ಕೋಬೇಕು ನೋಡಿ. ಈ ಸೈಡ್ ಬಿಟ್ಕೊಂಡು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ. ಇಲ್ಲಿ ಕೂಳೆ ಕೂಡ ಎದ್ದಿಲ್ಲ, ನಿಮಗೆ ಗೊತ್ತಾಗುತ್ತೆ, ನೋಡಿದರೆ ಗೊತ್ತಾಗುತ್ತೆ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತೇಳಿ. ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ಯಾವ ಜಿಲ್ಲೆಯವರು ಅಂತ ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇಲ್ಲಿ ಕೂಡ ಅಷ್ಟೇ, ನಿಮಗೆ ಪರ್ಫೆಕ್ಟಾಗಿ ಎಲ್ಲಿ ಕೂಡ ಸೈಡ್ ಜಾಯಿಂಟ್ ಮಾಡುವಾಗ ನಮಗೆ ಹೆಚ್ಚು ಕಡಿಮೆ ಬರಲ್ಲ ನೋಡಿ. ಈ ಥರ ನೀವು ಕಟ್ಟಿಂಗನ್ನು ಹಾಗೆ ಸ್ಟಿಚಿಂಗನ್ನು ಮಾಡಿದರೆ ನೋಡಿ. ನಾನು 3 ಡಾಟ್ ಮಾತ್ರ ಹಿಡಿದಿದ್ದೀನಿ, ಯಾಕಂದರೆ ನಿಮಗೆ ಬೆಲ್ಟ್ ಕಟ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಯಾಕೆ 3 ಡಾಟ್ ಬರುತ್ತೆ, ಯಾಕೆ 4 ಡಾಟ್ ಬರುತ್ತೆ ಅಂತೇಳಿ. ಆ ವಿಡಿಯೋ ನೋಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಆ ವಿಡಿಯೋದ ಲಿಂಕನ್ನು ಹಾಕಿರ್ತೀನಿ ನೋಡಿ. ಹಾಗೆ ನನ್ನ ಚಾನಲ್, ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ. ಈ ಥರ ನಮ್ಮ ಕಂಕಳಲ್ಲಿ ಕೂಡ ಪರ್ಫೆಕ್ಟಾಗಿ ಪ್ಲಸ್ ಮಾರ್ಕಲ್ಲೇ ಜಾಯಿಂಟ್ ಆಗಬೇಕು ನೋಡಿ. ಫೈನಲ್ ಆಗಿ ಈ ರೀತಿ ನಿಮಗೆ ಕಾಣ್ತಾ ಇದೆ. ಹಾಗೆ ಬ್ಯಾಕ್ ಸೈಡ್ ಡಾಟ್ ಒಂದು ಹಿಡಿದಿಲ್ಲ ನೋಡಿ. ಬ್ಯಾಕ್ ಸೈಡ್ ಡಾಟು ನೋಡಿ. ಫೈನಲ್ ಆಗಿ ರೆಡಿಯಾಗಿದೆ ನೋಡಿ. ಯಾವ ರೀತಿ ರೆಡಿಯಾಗಿದೆ ತೋರಿಸ್ತೀನಿ. ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ, ನಿಮಗೆ ಐರನ್ ಮಾಡಿ ಏನೋ ತೋರಿಸ್ತಾ ಇಲ್ಲ ನೋಡಿ. ಐರನ್ ಮಾಡಿದರೆ ಏನಾಗುತ್ತೆ ಅಂದರೆ ತುಂಬ ನೀಟಾಗಿ ಕಾಣುತ್ತೆ. ಎಲ್ಲಾದರೂ ಸಿಂಕ್ ಇದ್ದರೆ ಅದನ್ನೆಲ್ಲ ಸರಿ ಮಾಡಿ ನಿಮಗೆ ಫಿನಿಶಿಂಗ್ ನೀಟಾಗಿ ತೋರಿಸ್ಬೋದು. ಬಟ್ ಪ್ರೆಸೆಂಟೇಷನ್ ಓಕೆ, ಬಟ್ ನಿಮಗೆ ಒಂದು ಅಂದಾಜು ಸಿಗಲಿ ಅಂತೇಳಿ ಡೈರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಯಾವ ರೀತಿ ಕಾಣ್ತಾ ಇದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.